ಸೊ ಇವತ್ತಿನ ವಿಡಿಯೋದಲ್ಲಿ SSC CHSL ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ತಿಳ್ಕೊಳ್ಳೋಣ. ಗೂಗಲ್ ಓಪನ್ ಮಾಡಿ SSC ಅಂತ ಟೈಪ್ ಮಾಡಿ ಅದನ್ನು ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಸ್ಕ್ರಾಲ್ ಮಾಡಿ, ಸ್ವಲ್ಪ ಕೆಳಗಡೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಓಪನ್ ಆಗಿದೆ. ಇಲ್ಲಿ ರೈಟ್ ಸೈಡಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಈ ಲಾಗಿನ್ ನೀವು ಯೂಸರ್ ರಿಜಿಸ್ಟರ್ ನಾವು ಅಂತ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ದು ರಿಜಿಸ್ಟ್ರೇಷನ್ ಆಗಿದ್ದರೆ ಸೊ ಡೀಟೇಲ್ಸ್ ಹೊಡೆದು ಕ್ಯಾಪ್ಚಾ ಹೊಡೆದು ಲಾಗಿನ್ ಆಗಿ. ಅಕಸ್ಮಾತ್ ಈಗ ಹೊಸ್ದಾಗಿ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದೀವಿ ಅಂದರೆ ನೀವು ಯೂಸರ್ ಮೇಲೆ ಕ್ಲಿಕ್ ಮಾಡಿ. ಈಗ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಕೇಳುತ್ತೆ, ಇದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಕೇಳುತ್ತೆ, ಫಿಲ್ ಮಾಡ್ತಾ ಹೋಗಿ. ನಿಮ್ಮದು ಆಧಾರ್ ಕಾರ್ಡ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಹಾಗೇ ಇರುತ್ತೆ. ಸೊ ನಿಮ್ಮದು ಆಧಾರ್ ನಂಬರ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ. ಆಧಾರ್ ನಂಬರ್ನ ಈ ಜಾಗದಲ್ಲಿ ಆಧಾರ್ ನಂಬರ್ನ ಎಂಟರ್ ಮಾಡಿ, ಮತ್ತೆ ಇನ್ನೊಂದು ಸತಿ ಆಧಾರ್ ನಂಬರ್ನ ಎಂಟರ್ ಮಾಡಿ. ನಿಮ್ಮ ಹತ್ರ ಆಧಾರ್ ನಂಬರ್ ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿಬಿಟ್ಟು ಟೈಪ್ ಆಫ್ ID ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಡ್ರೈವಿಂಗ್ ಲೈಸೆನ್ಸು, ಪಾನ್ ಕಾರ್ಡು, ವೋಟ್ರ್ ಕಾರ್ಡು, ಪಾಸ್ಪೋರ್ಟು, ಸುಮಾರು ID ಕಾರ್ಡ್ ಆಪ್ಷನ್ಸ್ ಸಿಗುತ್ತೆ. ಅದರಲ್ಲಿ ಯಾವುದಾದ್ರು ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಆ ನಂಬರ್ನ ಎಂಟರ್ ಮಾಡಬೇಕು. ಸೊ ಆಧಾರ್ ನಂಬರ್ ಇದ್ದರೆ ಡೈರೆಕ್ಟ್ ಎಸ್ ಅಂತ ಕ್ಲಿಕ್ ಮಾಡಿ ಆಧಾರ್ ನಂಬರ್ ಎಂಟರ್ ಮಾಡಿ. ಸೊ ನೆಕ್ಸ್ಟ್ ನೇಮ್ ಅಂತ ಕೇಳುತ್ತೆ. ಸೊ ನಿಮ್ಮ ನೇಮ್ ಮಾರ್ಕ್ಸ್ ಕಾರ್ಡಲ್ಲಿ ಮ್ಯಾಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿರುತ್ತೆ ಅದೇ ರೀತಿ ನೇಮ್ನ ಟೈಪ್ ಮಾಡಬೇಕು. ವೆರಿಫೈ ನೇಮ್ ಅಂತ ಇರುತ್ತಲ್ಲ, ಈ ಜಾಗದಲ್ಲೂ ಟೈಪ್ ಮಾಡಿ. ನಿಮ್ದೇನಾದ್ರು ನೇಮ್ ಚೇಂಜ್ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಹೊಸ್ದಾಗಿ ಏನು ನೇಮ್ ಇಟ್ಕೊಂಡಿದ್ರೆ ಆ ನೇಮ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ಅಕಸ್ಮಾತ್ ನಿಮ್ದೇನಾದ್ರು ನೇಮ್ ಇಲ್ಲ, ಸೇಮ್ ಮೊದಲೇ ತಾಗೆ ಇದ್ದರೆ ನೋ ಅಂತ ಕ್ಲಿಕ್ ಮಾಡಿ. ನಿಮ್ಮ ಫಾದರ್ಸ್ ನೇಮು ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆ ಅದೇ ರೀತಿ ನಿಮ್ಮ ಫಾದರ್ ನೇಮ್ ಟೈಪ್ ಮಾಡಬೇಕು. ನೆಕ್ಸ್ಟ್ ವೆರಿಫೈ ಫಾದರ್ ನೇಮ್ ಅನ್ನೋ ಜಾಗದಲ್ಲೂ ಸೇಮ್ ಟೈಪ್ ಮಾಡಿ. ಮದರ್ಸ್ ನೇಮ್ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಎಲ್ಲ ಅಷ್ಟೇ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿರುತ್ತೆ ಅದೇ ರೀತಿ ಎಂಟರ್ ಮಾಡಬೇಕು. ಮದರ್ಸ್ ನೇಮ್ ಮತ್ತು ಮದರ್ಸ್ ನೇಮ್. ನಿಮ್ಮ ಡೇಟ್ ಆಫ್ ಬರ್ತ್ SSLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆ ಅದೇ ರೀತಿ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ. ನೆಕ್ಸ್ಟ್ ಮ್ಯಾಟ್ರಿಕ್ಯುಲೇಷನ್ ಡೀಟೇಲ್ಸ್ದು ನಿಮ್ಮದು SSLC ಯಾವ ಬೋರ್ಡಲ್ಲಿ ಮಾಡಿತ್ತು ಆ ಬೋರ್ಡನ್ನ ಸೆಲೆಕ್ಟ್ ಮಾಡಿ. ಅಂದರೆ ಕರ್ನಾಟಕ ಹೋದ್ರಲ್ಲ, ಆಲ್ಮೋಸ್ಟ್ ಕರ್ನಾಟಕ ಸ್ಟೇಟ್ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಬರುತ್ತೆ, CB ಅಂತ, ಅದನ್ನು ಸೆಲೆಕ್ಟ್ ಮಾಡಿ. ಸ್ಟೇಟ್ ಬೋರ್ಡ್ ಆದರೆ ಸ್ಟೇಟ್ ಬೋರ್ಡು, ICAS ಆದರೆ ಆ ಬೋರ್ಡನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಲೆಕ್ಟ್ ಮಾಡಬೇಕು, ಇಲ್ಲಿ ವೆರಿಫೈ ಮಾಡಬೇಕು. ನಿಮ್ಮದು 10th ರೋಲ್ ನಂಬರ್ ಎಂಟರ್ ಮಾಡಿ. ಸೊ ಮತ್ತೆ 10th ರೋಲ್ ನಂಬರ್ನ ವೆರಿಫೈ ಮಾಡೋಕ್ಕೆ ಎಂಟರ್ ಮಾಡಬೇಕು. ನೀವು 10th ಯಾವ ಇಯರಲ್ಲಿ ಪಾಸ್ ಆಗಿತ್ತೋ ಮಾರ್ಕ್ಸ್ ಕಾರ್ಡಲ್ಲಿರುತ್ತೆ, ಸೊ ಅದನ್ನು ಟೈಪ್ ಮಾಡಿ. ನೆಕ್ಸ್ಟ್ ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡಿ, ಮೇಲ್, ಫೀಮೇಲ್, ಲೆವೆಲ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್. ನಿಮ್ಮದು ಹೈಯೆಸ್ಟ್ ಏನು ಮಾಡಿದ್ದೀರಿ ಅಂದರೆ PUC ಆಗಿದ್ದರೆ PUC ಅಂತ ಕ್ಲಿಕ್ ಮಾಡಿ, ಗ್ರ್ಯಾಜುಯೇಷನ್ ಆಗಿದ್ದರೆ ಗ್ರ್ಯಾಜುಯೇಷನ್ ಅಂತ ಸೆಲೆಕ್ಟ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಇದು ವೆರಿ ಇಂಪಾರ್ಟೆಂಟು. ನಿಮ್ದು ಏನೇ ಮೆಸೇಜ್ ಕಳಿಸ್ಬೇಕು ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ನೀವೀಗೇನು ಮೊಬೈಲ್ ನಂಬರ್ ಕೊಡ್ತೀರಿ ಆ ಮೊಬೈಲ್ ನಂಬರ್ಗೆ SMS ಮಾಡೋದಾಗಲಿ ಅಥವಾ ಏನು ಮೇಲ್ ID ಕೊಡ್ತೀವಿ ಆ ಮೇಲ್ IDಗೆ ಮೇಲ್ ಮಾಡೋದಾಗಲಿ ಮಾಡ್ತಾರೆ. ಸೊ ಕ್ಲೀನಾಗಿ ಮೊಬೈಲ್ ನಂಬರ ಟೈಪ್ ಮಾಡಿ. ಈ ಮೊಬೈಲ್ ನಂಬರ್ ಲಾಸ್ಟಲ್ಲಿ OTP ಬರುತ್ತೆ, ಆ OTP ಎಂಟರ್ ಮಾಡಬೇಕಾಗುತ್ತೆ. ಸೊ ಮೊಬೈಲ್ ನಂಬರ್ನ ಕೇರ್ಫುಲ್ಲಾಗಿ 2 ಜಾಗದಲ್ಲೂ ಎಂಟರ್ ಮಾಡಿ. ಮತ್ತು ನಿಮ್ಮ ಮೇಲ್ IDನೂ ಅಷ್ಟೇ ಕೇರ್ಫುಲ್ಲಾಗಿ ನಿಮ್ಮ ಮೇಲ್ IDನ ಎಂಟರ್ ಮಾಡಿ. ನೀವು ಯಾವ ಸ್ಟೇಟಲ್ಲಿ ಇರ್ತೀರಿ ಆ ಸ್ಟೇಟ್, ಸೊ ಕರ್ನಾಟಕ ಅಂತ ಇರುತ್ತೆ, ಕರ್ನಾಟಕನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ಸೇವ್ ಅಂತ ಇಲ್ಲಿ ಬಟನ್ ಕಾಣ್ತಿದ್ದಿಲ್ಲ, ಈ ಸೇವ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಪೇಜಲ್ಲಿ ಕ್ಯಾಟಗರಿ ನಿಮ್ದು ಏನು ಕ್ಯಾಟಗರಿ ಬರುತ್ತೆ ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡಿ. ನ್ಯಾಷನಾಲಿಟಿ ಸಿಟಿಸನ್ ಆಫ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಐಡೆಂಟಿಫಿಕೇಷನ್ ಮಾರ್ಕ್ ನಿಮ್ಮ ದೇಹದಲ್ಲಿ ಏನಾದ್ರು ಮಾರ್ಕ್ ಇದ್ದರೆ ಆ ಮಾರ್ಕ್ ಯಾವ ಜಾಗದಲ್ಲಿ ಅದನ್ನು ಟೈಪ್ ಮಾಡಿ. ಏನೂ ಇಲ್ಲ ಅಂದರೆ ನೋ ಅಂತ ಟೈಪ್ ಮಾಡಿ. ನೀವೇನಾದ್ರು ಡಿಸೆಬಿಲಿಟಿ ಪರ್ಸನ್ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ. ಯಾವ ರೀತಿ ಡಿಸೆಬಿಲಿಟಿ ಇದೆ ನಿಮ್ಮ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಏನಿದ್ರೆ ಆ ಸರ್ಟಿಫಿಕೇಟ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ನಿಮಗೇನು ಡಿಸೆಬಿಲಿಟಿ ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಸೊ ಈಗ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಇಲ್ಲಿ ಕ್ಲೀನಾಗಿ ಟೈಪ್ ಮಾಡಿ. ಸೊ ನಿಮ್ಮದು ಮನೆ ನಂಬರು, ವಾರ್ಡ್ ನಂಬರು, ಊರು ಎಲ್ಲವನ್ನು ಕ್ಲೀನಾಗಿ ಟೈಪ್ ಮಾಡಿ. ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡಿ, ನಿಮ್ಮ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ. ನಿಮ್ಮ ಪಿನ್ ಕೋಡ್ ಏನಿರುತ್ತೆ ಆ ಪಿನ್ ಕೋಡ್ನಲ್ಲಿ ಎಂಟರ್ ಮಾಡಬೇಕು. ಸೊ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಇದು. ಈ ಪರ್ಮನೆಂಟ್ ಅಡ್ರೆಸ್ಸೇ ನೀವು ಪ್ರೆಸೆಂಟಾಗಿರೋದಾದರೆ
ಎಸ್ ಅಂತ ಕ್ಲಿಕ್ ಮಾಡಿ. ಸೊ ಪರ್ಮನೆಂಟ್ ಅಡ್ರೆಸ್ ಬೇರೆ ಇದ್ದು ನೀವು ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ಬೇರೆ ಇದ್ದರೆ ನೋ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಪ್ರೆಸೆಂಟ್ ಅಡ್ರೆಸ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೋ ಅಂತ ಕ್ಲಿಕ್ ಮಾಡಿ ನೀವು ಪ್ರೆಸೆಂಟ್ ಏನಿದ್ರೆ ಆ ಅಡ್ರೆಸ್ನ ಟೈಪ್ ಮಾಡಿ. ಪ್ರೆಸೆಂಟ್ ಅಡ್ರೆಸ್ದು ಸ್ಟೇಟು, ಡಿಸ್ಟ್ರಿಕ್ಟು, ಪ್ರೆಸೆಂಟ್ ಅಡ್ರೆಸ್ದು ಪಿನ್ ಕೋಡ್ ಟೈಪ್ ಮಾಡಿಬಿಟ್ಟು ಟೈಪ್ ಮಾಡಬೇಕಾಗುತ್ತೆ. ಸೊ ಇಷ್ಟನ್ನೆಲ್ಲ ಟೈಪ್ ಮಾಡಾದಮೇಲೆ ಸೇವ್ ಅಂತ ಕ್ಲಿಕ್ ಮಾಡಿ. ಸೇವ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಒಂದು ಡಿಕ್ಲರೇಷನ್ ಬರುತ್ತೆ. ಸೊ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಎಗ್ರಿ ಅಂತ ಬರುತ್ತೆ. ಇದಾದಮೇಲೆ ಟೇಕ್ ಡ್ರಾಫ್ಟ್ ಪ್ರಿಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ನೀವು ಏನೇನು ಟೈಪ್ ಮಾಡಿದ್ದೀರಿ ಅದೆಲ್ಲ PDF ಫಾರ್ಮೇಟಲ್ಲಿ ಬರುತ್ತೆ. ಸೊ ಒಂದು PDF ಫಾರ್ಮೇಟಲ್ಲಿ ಬರುತ್ತೆ. ಕ್ಲೀನಾಗಿ ಎಲ್ಲನೂ ಸ್ಕ್ರಾಲ್ ಮಾಡ್ತಾ PDF ಫಾರ್ಮೇಟ್ನ ಓದ ಎಲ್ಲ ಕರೆಕ್ಟಾಗಿದ್ದರೆ ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಇದೆಯಲ್ಲ, ಈ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅಕಸ್ಮಾತ್ ಏನಾದ್ರು ತಪ್ಪಿದೆ ಅಂತ ಇದ್ದರೆ ಇಲ್ಲಿ ಪ್ರೀವಿಯಸ್ ಮೇಲೆ ಕ್ಲಿಕ್ ಮಾಡಿ ಏನು ತಪ್ಪಿದೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಕರೆಕ್ಟ್ ಮಾಡಿ ಟೇಕ್ ಡ್ರಾಫ್ಟ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಡೀಟೇಲ್ಸನ್ನು ನೋಡಾದಮೇಲೆ ಈ ಪ್ರಿಂಟ್ನ ಸೇವ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ನಿಮ್ಮ ಮೇಲ್ ID ಏನು ಎಂಟರ್ ಮಾಡಿರ್ತೀರ ಇವೆರಡಕ್ಕೂ OTP ಬರುತ್ತೆ. OTPನ ಕ್ಲಿಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಾದ್ಮೇಲೆ ನಿಮಗೊಂದು ರಿಜಿಸ್ಟ್ರೇಷನ್ ID ಬರುತ್ತೆ. ಒಂದು ಪಾಸ್ವರ್ಡ್ನ ನೀವೇನು ಮೇಲ್ ID ಅಥವಾ ಮೊಬೈಲ್ ನಂಬರ್ ಕೊಟ್ಟಿದ್ದರೆ ಅದಕ್ಕೆ SMS ಮಾಡ್ತಾರೆ. ಈ ಸ್ಕ್ರೀನ್ ಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಡಿಸ್ಪ್ಲೇ ಆಗುತ್ತೆ. ಸೊ ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಇಷ್ಟು ರಿಜಿಸ್ಟ್ರೇಷನ್ ಡೀಟೇಲ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲೆ ನಿಮ್ಮದು ರಿಜಿಸ್ಟ್ರೇಷನ್ ID ಬಂದಿರುತ್ತೆ, ಅದೇ ನಿಮ್ಮ ಯೂಸರ್ ID ಆಗುತ್ತೆ. ಅದೇ ಯೂಸರ್ ID ಆದಮೇಲೆ ನಿಮ್ಮ ಪಾಸ್ವರ್ಡ್ ಕಳಿಸಿರ್ತಾರೆ. ಸೊ ಆ ಯೂಸರ್ ನೇಮ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ ಅದೇ ನಿಮ್ಮ ಯೂಸರ್ ನೇಮು ಇಲ್ಲಿ ಟೈಪ್ ಮಾಡಿ. ನಿಮಗೆ ಮೆಸೇಜಲ್ಲಿ ಒಂದು SMS ಒಂದು ಪಾಸ್ವರ್ಡ್ ಬಂದಿರುತ್ತೆ, ಆ ಪಾಸ್ವರ್ಡ್ನ ಟೈಪ್ ಮಾಡಿ. ಆಟೋ ಜನರೇಟೆಡ್ ಪಾಸ್ವರ್ಡು ಇಲ್ಲೇನು ಕ್ಯಾಪ್ಚಾ ಕಾಣ್ತಾ ಇರುತ್ತಲ್ಲ ಈ ಕ್ಯಾಪ್ಚಾನ ಇಲ್ಲಿ ಎಂಟರ್ ಮಾಡಬೇಕು. ನಿಮಗೆ ಕ್ಯಾಪ್ಚಾ ಕಾಣುತ್ತೆ, ಆ ಕ್ಯಾಪ್ಚಾನ ಎಂಟರ್ ಮಾಡಿಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಪಾಸ್ವರ್ಡ್ನ ಚೇಂಜ್ ಮಾಡೋಕ್ಕೆ ಹೇಳುತ್ತೆ. ಸೊ ನಿಮಗೆ ನಿಮ್ಮ ಪರ್ಸ್ನಲ್ ಪಾಸ್ವರ್ಡ್ ಕೊಟ್ಕೊಂಡು ಪಾಸ್ವರ್ಡ್ನ ಚೇಂಜ್ ಮಾಡಿ. ಪಾಸ್ವರ್ಡ್ ಚೇಂಜ್ ಆದಮೇಲೆ ಮತ್ತೆ ಬಂದು ಯೂಸರ್ ನೇಮ್ ಸೇಮ್ ಇರುತ್ತೆ, ಆ ಯೂಸರ್ ನೇಮ್ ಟೈಪ್ ಮಾಡಿ. ಪಾಸ್ವರ್ಡ್ ಏನು ಚೇಂಜ್ ಮಾಡಿರ್ತೀರಿ ಆ ಪಾಸ್ವರ್ಡ್ನ ಇಲ್ಲಿ ಟೈಪ್ ಮಾಡಿ. ಕ್ಯಾಪ್ಚಾ ಕಾಣ್ತಿರುತ್ತಲ್ಲ ಆ ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಇಷ್ಟು ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಂಬೈನ್ಡ್ ಹೈಯರ್ ಸೆಕೆಂಡ್ ಲೆವೆಲ್ ಎಕ್ಸಾಮಿನೇಷನ್ 2022 ಅಂತ ಒಂದು ಲಿಂಕ್ ಇರುತ್ತೆ. ಇಲ್ಲಿ ಅಪ್ಲೈ ಅಂತ ಕಾಣುತ್ತಾ ಇರುತ್ತಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಅಲ್ಲಿ ಅಪ್ಲೈ ಅಂತ ಇರುತ್ತಲ್ಲ ಆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ರಿಜಿಸ್ಟ್ರೇಷನ್ ಡೀಟೇಲ್ಸಲ್ಲಿ ಏನೇನು ಫಿಲ್ ಮಾಡಿರ್ತೀರಿ ಅದಿಲ್ಲಿ ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತೆ. ಸೊ ಅದನ್ನೇನು ಚೇಂಜ್ ಮಾಡೋಂಗಿಲ್ಲ. ಕ್ಯಾಂಡಿಡೇಟ್ ನೇಮ್ ಅಲ್ಲಿ ರಿಜಿಸ್ಟ್ರೇಷನ್ ಡೀಟೇಲ್ಸಲ್ಲಿ ಏನು ಫಿಲ್ ಮಾಡಿರ್ತೀರಿ ಆ ನೇಮ್ ಇಲ್ಲಿ ಕಾಣ್ತಾ ಇರುತ್ತೆ. ಫಾದರ್ ನೇಮು, ಮದರ್ಸ್ ನೇಮು, ಡೇಟ್ ಆಫ್ ಬರ್ತು ಎಲ್ಲ ಅಲ್ಲೇ ಫಿಲ್ ಮಾಡಿರ್ತೀರಿ. ಸೊ ಅಲ್ಲಿ ಏನು ಫಿಲ್ ಮಾಡಿರ್ತೀರಿ ಅವೆಲ್ಲ ಡಿಸ್ಪ್ಲೇ ಆಯ್ತಾ ಇರ್ತದೆ. ಇಲ್ಲೇನಪ್ಪ ನೀವು ಫಿಲ್ ಮಾಡಬೇಕು ಅಂದರೆ ಪ್ರಿಫರೆನ್ಸ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ಸ್ ಈ ಥರ ಸಿಮೆಂಟ್ ಕಲರ್ ಇರೋದೆಲ್ಲ ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತೆ. ರಿಜಿಸ್ಟ್ರೇಷನಲ್ಲಿ ಡೀಟೇಲ್ಸಲ್ಲಿ ಇರುತ್ತಲ್ಲ ಆ ಡೀಟೇಲ್ಸ್ನ ತಗೊಂಡು ಫಿಲ್ ಮಾಡ್ಕೊಂಡಿರ್ತಾರೆ. ಸೊ ಈ ರೀತಿ ವೈಟಾಗಿ ಕಾಣ್ತಿದ್ದಿಲ್ಲ ಇದನ್ನು ನೀವು ಫಿಲ್ ಮಾಡಬೇಕು. ಪ್ರಿಫರೆನ್ಸ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ಸ್ ಸೊ ಫಸ್ಟ್ ಒಂದು ಸೆಲೆಕ್ಟ್ ಮಾಡಿದ್ರೆ ಎಲ್ಲೆಲ್ಲಿ ಎಕ್ಸಾಮಿನೇಷನ್ದು ಸೆಂಟರ್ಸ್ ಇದೆ ಅಂತ ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ಹತ್ತಿರ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರಿಫರೆನ್ಸ್ 1, ಪ್ರಿಫರೆನ್ಸ್ 2, ಪ್ರಿಫರೆನ್ಸ್ 3. ಸೊ 3 ಪ್ರಿಫರೆನ್ಸ್ ನಿಮ್ಗೆ ಯಾವ್ದು ಹತ್ರ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮೀಡಿಯಮ್ ಆಫ್ ಟೈಪಿಂಗ್ ಟೆಸ್ಟು. ಸೊ ಎಕ್ಸಾಮಲ್ಲಿ ನಿಮ್ಮ ಟೈಪಿಂಗ್ ಟೆಸ್ಟ್ ಅಂತ ಒಂದು ಪಾರ್ಟ್ ಇದೆ, ಅದಕ್ಕೆ ಯಾವ ಲ್ಯಾಂಗ್ವೇಜ್ ಬೇಕಂತ ಸೆಲೆಕ್ಟ್ ಮಾಡ್ಕೋಬೇಕು. ಇರೋದು 2 ಲ್ಯಾಂಗ್ವೇಜು. ಓಕೆ, ಹಿಂದಿ ಆ್ಯಂಡ್ ಇಂಗ್ಲೀಷ್ ಅಂತ ಇರುತ್ತೆ. ಸೊ ಇಂಗ್ಲೀಷ್ನ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಿಂದಿ ಆರ್ ಇಂಗ್ಲೀಷ್. ನೆಕ್ಸ್ಟ್ ನೀವು 12th ಸ್ಟ್ಯಾಂಡರ್ಡ್ನ ಸೈನ್ಸ್ ಸ್ಟ್ರೀಮಲ್ಲಿ ಪಾಸಾಗಿದ್ದೀರ ಅಂತ ಕೇಳುತ್ತೆ. ಅಂದರೆ ನೀವು 12th ಕಾಮರ್ಸ್ ತಗೊಂಡಿದ್ರು ಅಥವಾ ಆರ್ಟ್ಸ್ ತಗೊಂಡಿದ್ರು, ಸೈನ್ಸ್ ತಗೊಂಡಿದ್ರು. ನೀವು ಸೈನ್ಸ್ ತಗೊಂಡಿದ್ರೆ ಮಾತ್ರ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕು. ಸೈನ್ಸ್ ತಗೊಂಡು ಆ ಸೈನ್ಸಲ್ಲಿ ನೀವು ಮ್ಯಾಥಮೆಟಿಕ್ಸ್ನ ಒಂದು ಸಬ್ಜೆಕ್ಟಾಗಿ ಓದಿರಬೇಕು. ಹಾಗಾದರೆ ಮಾತ್ರ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ.
ನೀವು ಆರ್ಟ್ಸ್ ಕಾಮರ್ಸ್ ತೊಗೊಂಡಿದ್ರೆ ನೋ ಅಂತ ಕ್ಲಿಕ್ ಮಾಡಿ. ನಿಮ್ದು ಏನಾದ್ರು ಎಕ್ಸ್ ಸರ್ವಿಸ್ ಮ್ಯಾನ್ ಆರ್ಮಿಲಿ ಏನಾದ್ರು ಕೆಲಸ ಮಾಡಿ ಸರ್ವಿಸ್ ಮಾಡಿ ಬಂದಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ಅದರ ಡೀಟೇಲ್ಸ್ನೆಲ್ಲ ಎಂಟರ್ ಮಾಡಬೇಕು. ಫ್ರೆಶರ್ ಆಗಿದ್ದರೆ ನೋ ಅಂತ ಕ್ಲಿಕ್ ಮಾಡಿ. ಸೊ ಅವೆಲ್ಲ ಎಕ್ಸ್ ಸರ್ವಿಸ್ ಮೆನ್ಗಾಗುತ್ತೆ, ಅಷ್ಟೇನು ತಲೆ ಕೆಡಿಸ್ಕೊಳ್ಳೋಗಿಲ್ಲ. ಅರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಎಲ್ಲ ನೋ 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 ಅಂತ ಕ್ಲಿಕ್ ಮಾಡ್ಕೊಬನ್ನಿ. ನೋ 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 ಇವೆಲ್ಲ ನೋ ಅಂತ ಬರುತ್ತೆ. ವೆದರ್ ಸ್ಕ್ರೈಬ್ ಇಸ್ ರಿಕ್ವೈರ್ಡ್ ನೋ ಅಂತ ಕ್ಲಿಕ್ ಮಾಡಿ. ನೋ ನೋ ಏಜ್ ರಿಲ್ಯಾಕ್ಸೇಷನ್, ನೀವೇನಾದ್ರು ಏಜ್ ರಿಲ್ಯಾಕ್ಸೇಷನ್ ಬಯಸ್ತಿದ್ರೆ ಕ್ಲಿಕ್ ಮಾಡಿ ಅದರದ್ದು ಕೋಡ್ ನೀವು ಎಂಟರ್ ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್, ನೀವೇನು ಓದಿದ್ರಿ ಹೈಯೆಸ್ಟು ಅದನ್ನು ಸೆಲೆಕ್ಟ್ ಮಾಡಬೇಕು. ಡೀಟೇಲ್ಸ್ ಆಫ್ ಕ್ವಾಲಿಫೈಯಿಂಗ್, ಇದು SLC SSC CHSL ನಡೆಯೋದು PUC ಕ್ವಾಲಿಫಿಕೇಷನ್ಗೆ. ಸೊ 12th ಸ್ಟ್ಯಾಂಡರ್ಡ್ನ ಡೀಟೇಲ್ಸ್ನ ನೀವೇ ಫಿಲ್ ಮಾಡಬೇಕು. ಸ್ಟೇಟಸ್ ಪಾಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಪಾಸಿಂಗ್ ಇಯರು ಮಾರ್ಕ್ಸ್ ಕಾರ್ಡಲ್ಲಿರುತ್ತೆ, ನೋಡಿ ಸೆಲೆಕ್ಟ್ ಮಾಡಿ. ನಿಮ್ಮದು ಯಾವ ಸ್ಟೇಟ್ ಅಥವಾ ಯೂನಿವರ್ಸಿಟಿ ಯಾವ ಸ್ಟೇಟಲ್ಲಿ ನೀವು ಓದಿತ್ತು ಅಂತ ತೋರಿಸುತ್ತೆ. ಸೊ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿ. ಯಾವ ಬೋರ್ಡಲ್ಲಿ ಮಾಡಿತ್ತು ಅಂತ ತೋರಿಸುತ್ತೆ. ನಿಮ್ಮ ಬೋರ್ಡ್ನ ಸೆಲೆಕ್ಟ್ ಮಾಡಿ. ನಿಮ್ಮ ರೋಲ್ ನಂಬರ್ನ ಎಂಟರ್ ಮಾಡಿ. ನಿಮ್ಮ ರೋಲ್ ನಂಬರ್ ಎಂಟರ್ ಮಾಡಾದ್ಮೇಲೆ ನಿಮ್ಮ ಪರ್ಸೆಂಟೇಜ್ ಎಷ್ಟು ತೆಗೆದಿದ್ರಿ ಆ ಪರ್ಸೆಂಟೇಜ್ನ ಟೈಪ್ ಮಾಡಿ. ಸೊ ಇಷ್ಟಾದಮೇಲೆ ಇಲ್ಲಿ 23 ಡು ಯು ವಾಂಟ್ ಟು ಮೇಕ್ ಯುವರ್ ಪರ್ಸನಲ್ ಇನ್ಫಾರ್ಮೇಷನ್ ಅವೈಲಿಂಗ್ ಫಾರ್ ಆಕ್ಸೆಸ್ ಅಂತ ಕೇಳುತ್ತೆ. ಸೊ ಇದಕ್ಕೆ ಎಸ್ ಅಂತ ಕ್ಲಿಕ್ ಮಾಡಿ, ಅಥವಾ ನೋ ಅಂತ ಕ್ಲಿಕ್ ಮಾಡೋದಾದರೆ ನೋ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಡೀಟೇಲ್ಸ್ನ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ಅಂತ ನಿಮ್ಮ ಡೀಟೇಲ್ಸ್ನ ತಗೊಂಡು ನಾವು ಜಾಬ್ ಆಪರ್ಚುನಿಟೀಸ್ ಇದ್ದರೆ ನಿಮಗೆ ತಿಳಿಸ್ತೀವಿ ಅಂತ ಹೇಳುತ್ತೆ ಅಷ್ಟೇ. ಎಸ್ ಅಂತ ನಾರು ಕ್ಲಿಕ್ ಮಾಡಿ, ನೋ ಅಂತ ಕ್ಲಿಕ್ ಮಾಡಿ, ಇದೇನು ಯೂಸ್ ಆಗೋಲ್ಲ. ಸೊ ನಿಮ್ಮ ಅಡ್ರೆಸ್ಸು ನೀವು ರಿಜಿಸ್ಟ್ರೇಷನ್ ಡೀಟೇಲ್ಸಲ್ಲಿ ಫಿಲ್ ಮಾಡಿರ್ತೀರಲ್ಲ ಆ ಅಡ್ರೆಸ್ಸಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೇಮ್ ಪ್ರೆಸೆಂಟ್ ಆರ್ ಪರ್ಮನೆಂಟ್ ಅಡ್ರೆಸ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಫೈನಲ್ ಸ್ಟೆಪ್ ಏನಂದರೆ ನೀವು ನಿಮ್ಮ ಫೋಟೋಗ್ರಾಫು ಮತ್ತು ನಿಮ್ಮ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಇದಕ್ಕೇನಪ್ಪ ಅಂದರೆ ನೀವು ಫೋಟೋ ತೆಗೆದಿರೋ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೈ ಮಾಡಬೇಕಂದ್ರೆ 6th ಸೆಪ್ಟೆಂಬರ್ 2022 ಈ ಡೇಟ್ ಆದಮೇಲೆ ನೀವು ಫೋಟೋನ ತೆಗೆದಿರಬೇಕು. ಇದಕ್ಕಿಂತ ಮುಂಚೆ ಫೋಟೋ ತೆಗೆದಿದ್ದರೆ ಆ ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡೋಂಗಿಲ್ಲ. ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ, 6th ಸೆಪ್ಟೆಂಬರ್ 2022 ಆಫ್ಟರ್, ಇದಾದಮೇಲೆ ಫೋಟೋನ ತೆಗೆದಿರಬೇಕು. ಸೊ ಇದು 20 to 50 KB ಇರಬೇಕು, JPG ಫಾರ್ಮೇಟಲ್ಲಿ ಇರಬೇಕು. ಈ ಥರ ನೀವು ಫೋಟೋನ ಸ್ಕ್ಯಾನ್ ಮಾಡಿ ಅದನ್ನು 20 to 50 KB ಒಳಗಡೆ ರೀಸೈಜ್ ಮಾಡಿಕೊಂಡು JPG ಫಾರ್ಮೇಟಲ್ಲಿ ಮಾಡಿ ಇಟ್ಕೋಬೇಕು ಮೊದಲು. ಸೆಕೆಂಡು ಸಿಗ್ನೇಚರು ಅಷ್ಟೇ 10 KB to 20 KB ಇದು JPG ಫಾರ್ಮೇಟಲ್ಲಿ ಇರಬೇಕು. ಇದನ್ನು ಅಷ್ಟೇ ಸ್ಕ್ಯಾನ್ ಮಾಡ್ಕೊಂಡು ನೀವು ಸೇವ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಸೇವ್ ಮಾಡಾದಮೇಲೆ ಅಪ್ಲಿಕೇಶನಲ್ಲಿ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮದು ಲೊಕೇಶನ್ ತೋರಿಸುತ್ತೆ. ಲೊಕೇಶನ್ಗೆ ಹೋಗಿ ಫೋಟೋ ಸೇವ್ ಮಾಡಿರೋ ಲೊಕೇಶನ್ಗೆ ಹೋಗಿ ಸೆಲೆಕ್ಟ್ ಮಾಡಿದ್ರೆ ಈ ಥರ ಸೆಲೆಕ್ಟ್ ಆಗುತ್ತೆ. ಸೊ ಸಿಗ್ನೇಚರು ಅಷ್ಟೇ ಚೂಸ್ ಮೇಲೆ ಕ್ಲಿಕ್ ಮಾಡಿ ಲೊಕೇಶನ್ಗೆ ಹೋಗಿ ಸಿಗ್ನೇಚರ್ ಇಲ್ಲಿದೆ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇನ್ಸರ್ಟ್ ಕೊಟ್ಟರೆ ಈ ರೀತಿ ಸಿಗ್ನೇಚರ್ ಅಪ್ಲೋಡ್ ಆಗುತ್ತೆ. ಇದಾದಮೇಲೆ ಇಲ್ಲಿ ಕೇಳಿತಾರೆ ನೋಡಿ, ವೆದರ್ ದ ಫೋಟೋಗ್ರಾಫ್ ಹ್ಯಾಸ್ ಬಿನ್ ಟೇಕನ್ ಆನ್ ಆರ್ ಆಫ್ಟರ್ 6th ಸೆಪ್ಟೆಂಬರ್ 2022 ಅಂತ. 6 ಸೆಪ್ಟೆಂಬರ್ 2022 ಆದಮೇಲೆ ಈ ಫೋಟೋನ ತೆಗೆದಿದೆಯಾ ಅಂತ ಕೇಳುತ್ತೆ. ಸೊ ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಡಿಕ್ಲರೇಷನ್ ಬರುತ್ತೆ, ಓದ್ಬಿಟ್ಟು ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ಇಲ್ಲೇನು ಕ್ಯಾಪ್ಚಾ ಇದೆ ಆ ಕ್ಯಾಪ್ಚಾನ ಈ ಬಾಕ್ಸ್ ಒಳಗೆ ಎಂಟರ್ ಮಾಡಬೇಕು. ಎಂಟರ್ ಮಾಡಾದಮೇಲೆ ಈ ಪ್ರಿವ್ಯೂ ಅಂತ ಕಾಣ್ತಿದೆಯಲ್ಲ, ಈ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ PDF ಫಾರ್ಮೇಟಲ್ಲಿ ಎಲ್ಲನೂ ತೋರಿಸುತ್ತೆ. ನಿಮ್ಮ ಡೀಟೇಲ್ಸ್ ಎಲ್ಲ ಕಂಪ್ಲೀಟಾಗಿ ತೋರಿಸುತ್ತೆ. ಎಲ್ಲ ಕರೆಕ್ಟಾಗಿದೆ ಅಂತ ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿದೆ ಆದಮೇಲೆ ಇಲ್ಲಿ ಸಬ್ಮಿಟ್ ಆಪ್ಷನ್ ಕಾಣುತ್ತೆ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆ ಸಬ್ಮಿಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮದು ಅಪ್ಲಿಕೇಶನು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ. ಇದಾದಮೇಲೆ ನೀವು ಪೇಮೆಂಟ್ ಮಾಡಬೇಕು. ನಿಮ್ಮದು ಕ್ಯಾಶ್ ನೋಡಿಕೊಂಡು ಎಕ್ಸಾಮ್ಟ್ ಇದ್ದರೆ ಪೇಮೆಂಟ್ ಮಾಡೋ ಆಗಿಲ್ಲ. ನೀವು ಅಕಸ್ಮಾತ್ ಏನಾದರೂ ಪೇಮೆಂಟ್ ಮಾಡಬೇಕು ಅಂದರೆ ನಿಮ್ಮದು ಪೇಮೆಂಟ್ ಮಾಡೋ ಸುಮಾರು ಕ್ಯಾಸ್ಟ್ಗೆ ಎಕ್ಸಾಮ್ಟ್ಗಳಿರುತ್ತೆ. ಸೊ ಅಂಥವ್ರು ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಪೇಮೆಂಟ್ ಮಾಡಬೇಕು ಅಂತ ಕೇಳಿರ್ತಾರಲ್ಲ ಅಂಥವ್ರಿಗೆ 100 ರೂಪೀಸ್ ಪೇಮೆಂಟ್ ಇರುತ್ತೆ. ಈ 100 ರೂಪೀಸ ಸಬ್ಮಿಟ್ ಮಾಡಾದ್ಮೇಲೆ ಪೇಮೆಂಟ್ ಮಾಡೋ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ BIM UPI ನೆಟ್ ಬ್ಯಾಂಕಿಂಗು ಡೆಬಿಟ್ ಕಾರ್ಡು
ಗೂಗಲ್ ಪೇ ಈ ಥರ ಸುಮಾರು ಆಪ್ಷನ್ಸ್ ಇರುತ್ತೆ. ನಿಮ್ಗೆ ಯಾವ ಆಪ್ಷನ್ ಬೇಕೋ ಆ ಆಪ್ಷನ್ ಸೆಲೆಕ್ಟ್ ಮಾಡಿ ನೀವು ಈ 100 ರೂಪೀಸ್ನ ಪೇಮೆಂಟ್ ಮಾಡಾದಮೇಲೆ ಪ್ರಾವಿಸಿನಲ್ಲಿ ಅಕ್ಸೆಪ್ಟೆಡ್ ಅಂತ ಬರುತ್ತೆ. ಸೊ ಪ್ರಾವಿಸಿನಲ್ ಆಗಿ ನಿಮ್ಮದು ಅಪ್ಲಿಕೇಶನು ಅಕ್ಸೆಪ್ಟ್ ಆಗಿದೆ ಅಂತ ಬರುತ್ತೆ. ಇಷ್ಟ ಆದರೆ SSC CHSL 2022ಗೆ ನೀವು ಅಪ್ಲಿಕೇಶನ್ ಸಕ್ಸಸ್ಫುಲಿಯಾಗಿ ಸಬ್ಮಿಟ್ ಮಾಡ್ಬೋದು.